ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ಇಸ್ರೇಲ್ನ ಮಾತನ್ನು ಅಬ್ಸರ್ವ್ ಮಾಡ್ತಿದ್ದೆ ಸರ್. ಇಸ್ರೇಲ್ಗೆ ಇಲ್ಲಿ ಏನು ಬೇಕಾಗಿದೆ ಒಂದು ವಾರಿಂದ ಅಂಥೇಳಿ, ಅಮೆರಿಕ ಮತ್ತು ಇರಾನ್ ಏನೇ ಒಪ್ಪಂದಕ್ಕೆ ಬಂದು ಒಂದು ವೇಳೆ ಯುದ್ಧವನ್ನು ನಿಲ್ಲಿಸ್ಬಿಟ್ರೂ ಕೂಡ ನಾನು ಇದೇ ಲೆಬನಾನ್ ಮೇಲೆ ನನ್ನ ಯುದ್ಧ ಇದೆಯಲ್ಲ, ನಾನು ಅದನ್ನು ಸ್ಟಾಪ್ ಮಾಡಲ್ಲ. ಇಸ್ರೇಲ್ಗೆ ಬೇಕಿದ್ದಿದ್ದು ಲೆಬನಾನ್ನ ಭೂಮಿನ. ಆ ಕಾರಣಕ್ಕೆ ಇಸ್ರೇಲ್ ಅಮೆರಿಕವನ್ನು ಜೊತೆಗೆ ಎಳ್ಕೊಂಡು ಸಾಧ್ಯವಾದಷ್ಟು ಇರಾನ್ ಬಲವನ್ನು ತಗ್ಗಿಸಿ ಆಮೇಲೆ ನಾನು ಈಸಿಯಾಗಿ ಲೆಬನಾನ್ ವಶಪಡಿಸ್ಕೊಳ್ಬಹುದು ಅಂಥೇಳಿ ಒಂದು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡೆ ಒಂದು ವಿಸ್ತರಣಾವಾದದ ಹಿಂದೆ ಇಸ್ರೇಲ್ ಹೋಗಿ ಇಡೀ ವಿಶ್ವಕ್ಕೆ ಈ ಒಂದು ಸಮಸ್ಯೆ ತಂದೊಡ್ಡಿದ್ಯಾ ಇವತ್ತಿಗೆ ಅಂತ. ಇದು ಹೌದು, ನಿಜ. ಈ ಯುದ್ಧ ನಡೀತಾ ಇದ್ರು ಕೂಡ ಅಮೆರಿಕ ಸೇರ್ಕೊಂಡು ಇರಾನ್ ಜೊತೆ ಯುದ್ಧ, ಇಸ್ರೇಲ್ ಜೊತೆ ಇರಾನ್ ವಿರುದ್ಧ ಯುದ್ಧ ಘೋಷಣೆ ಮಾಡದೇ ಇದ್ರು ಕೂಡ ಯಾವತ್ತೂ ಇಸ್ರೇಲ್ ಲೆಬನಾನ್ ವಿಷಯದಲ್ಲಿ ಆಕ್ಟಿವ್ ಆಗಿರೋ ಜನನೇ ಹೌದು. ಇದು ನಿಜ. ಇದು ಅವರ ಅನ್ಡಿಕ್ಲೇರ್ಡ್ ಪಾಲಿಸಿನಲ್ಲಿ ಇನ್ಕ್ಲೂಡ್ ಆಗಿದೆ. ಏನು ಇರಾನಿಂದ, ಯಾಕೆಂದ್ರೆ ಇರಾನಿನ ಸಪೋರ್ಟರ್ಸ್, ಇರಾನ್ ಡೈರೆಕ್ಟ್ ಆಗಿ, ಇರಾನ್ ಇಂಡೈರೆಕ್ಟ್ ಆಗಿ ಹೆಜ್ಬುಲ್ಲಾ ಮೂಲಕ ಇರಾಕ್ಗೆ, ಇಸ್ರೇಲ್ಗೆ ಎಷ್ಟು ತೊಂದರೆ ಇವತ್ತು ನೀಡಿದ್ದಾರೆ, ನಾಶ ಆಗಿದೆ ಇಸ್ರೇಲ್ ದೇಶಗಳು ಅಂತ. ಜೀವ ಕಡಿಮೆ ಹೋಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಿದೆ, ಮತ್ತೆ ಅಲ್ಲಿಯ ಪವರ್ ಪ್ಲಾಂಟ್ ಹೋಗಿದೆ, ಮತ್ತೆ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಹೋಗಿದೆ ಸೌತ್ ಟೆಲವೀವ್ ಜಾಗದಲ್ಲಿ. ಈಗ ಹಾಗಾಗಿಟ್ಟು ಇವತ್ತು ಆಗಿರೋ ಅಷ್ಟು ನಷ್ಟ ಈ ಯುದ್ಧಗಳ ಕಾರಣದಿಂದಾಗಿ ಇಸ್ರೇಲ್ ನಲ್ಲಿ ಹಿಂದೆ ಯಾವಾಗ್ಲೂ ಆಗಿರ್ತಿಲ್ಲ. ಪ್ರಭಾಕರ್ ಸರ್, ಸ್ಟ್ರೈಟ್ ಅವೇ ಒಂದು ಉತ್ತರ ಬೇಕು ಸರ್ ನಿಮ್ಮಿಂದ. ಸ್ಟ್ರೈಟ್ ಅವೇ ಒಂದು ಉತ್ತರ ಬೇಕು. ಈ ಬೆಂಜಮಿನ್ ನೆತನ್ಯಾಹು ಎನ್ನುವ ಮನುಷ್ಯ ಇವತ್ತು ಯಾರ ಪಾಲಗೀತ ಹೀರೋ? ಅಲ್ಲಿ ಹೇಳ್ತಿದ್ದಾರೆ, ಇದೇ ಇಸ್ರೇಲ್ನಲ್ಲಿ ಟೆಲ್ ಅವೀವಲ್ಲಿ ಪ್ರೊಟೆಸ್ಟ್ ಆಗಿದೆ, ಹೈಫಾನಲ್ಲಿ ಪ್ರೊಟೆಸ್ಟ್ ಆಗಿದೆ. ಈ ಮನುಷ್ಯ ಭ್ರಷ್ಟಾಚಾರಿ ಅಂತ ಹೇಳ್ತಾ ಇದ್ದಾರೆ. ಈತನ ಪತ್ನಿ ಅತಿಯಾದಂಥ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಧಿಕಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. BB ಫೈಲ್ಸ್ ಅಂತ ಸಾಕ್ಷ್ಯ ಚಿತ್ರವೇ ಬಂದು ಹೋಗಿದೆ ಈ ಮನುಷ್ಯನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮನುಷ್ಯ 6 ವಾರ ಆಯಿತು, 7 ವಾರ್ ಟಾಕಿಂಗ್ ಅಬೌಟ್ ಯುದ್ಧ. ಇದು ಗಾಜಾ, ಪ್ಯಾಲೆಸ್ತೀನು, ಇರಾನು, ಈಗ ಲೆಬನಾನು, ಈ ಥರ ಹೋಗ್ತಾನೆ ಇದ್ದರೆ ನಮ್ಮ ಸೈನಿಕರುಗಳು ಏನಾಗಬೇಕು, ಸಾಕು ಸಾಕು ಅಂತ ಹೇಳ್ತಾ ಇದ್ದಾಗಲೂ ಯಾವ ಹೀರೋ ಆಗಕ್ಕೆ ಹೊರಟು ಈ ರೀತಿ ಈ ನರಮೇಧದಲ್ಲಿ ಮನುಷ್ಯ ತೊಡಗಿರೋದು ಅಂತ. ಈಗ ನೋಡಿ, ಈ 40 ವರ್ಷದ ಹಿಂದೆ ಬೆಂಜಮಿನ್ ನೆತನ್ಯಾಹು ಪಾಲಿಟಿಕ್ಸ್ ಎಂಟರ್ ಆದಾಗ್ಲೇನೆ ಇಸ್ರೇಲಿನ ವಿಸ್ತರಣವಾದ ಜಾರಿಯಲ್ಲಿತ್ತು. ಅದಕ್ಕೆ ಒಳ್ಳೆ ಅಂದ್ರೆ ಸ್ಪೀಡ್ ಕೊಟ್ರು ಇದಕ್ಕೆ. ಈಗ ಏನಾಗ್ಬಿಟ್ಟಿದೆ, ತತ್ಕ್ಷಣದಲ್ಲಿ ಇಸ್ರೇಲಿನ ಆಂತರಿಕ ಸ್ಥಿತಿ ಬಹಳ ಹದಗೆಟ್ಟಿದೆ. ಹಣಕ್ಕೆ ತೊಂದರೆ ಇಲ್ಲ, ಮಿಸೈಲ್ಸ್ಗೆ ತೊಂದರೆ ಇಲ್ಲ, ನ್ಯೂಕ್ಲಿಯರ್ ವಾರ್ಹೆಡ್ಸ್ಗೆ ತೊಂದರೆ ಇಲ್ಲ. ಅಲ್ಲಿ ತೊಂದರೆ ಇರೋದು ಸೈನಿಕರ ಸಂಖ್ಯೆಗೆ. ಹೌದು, ಅಲ್ಲಿ ಸೈನಿಕರು ಇಷ್ಟು ವರ್ಷ ಅವರು ಬಹಳ ಸುಸ್ತು ಹೊಡೆದಿದ್ದಾರೆ, ಬೊಜ್ಜು ಬಂದ್ಬಿಟ್ಟಿದೆ ತುಂಬಾ ಜನಕ್ಕೆ, ಯುದ್ಧ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಮತ್ತೊಂದು, ಇವರು ಕೊಟ್ಟಿ 2 ವರ್ಷ ನೀವು ಬೇರೆ ಏನಾದ್ರೂ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಾವು ಕರೆದಾಗ ನೀವು ಯುದ್ಧಕ್ಕೆ ರೆಡಿಯಾಗಿ ಬರಬೇಕು ದೇಶ ಸೇವೆಗೆ ಅಂತ ಹೇಳಿ. ಸೈನಿಕ ನೇಮಕಾತಿ ವಯೋಮಿತಿ ಎಷ್ಟು ಸರ್ ಇಸ್ರೇಲ್ ನಲ್ಲಿ? ಈಗ ಸೈನಿಕ ನೇಮಕಾತಿ ವಯೋಮಿತಿ ಎಷ್ಟಕ್ಕೆ ಮಾಡಿದ್ದಾರೆ ನೋಡಿ. ಈಗ ಅವರು 18 ವರ್ಷ ಮೇಲ್ಪಟ್ಟವರಿಗೆಲ್ಲಾನು ಟ್ರೈನಿಂಗ್ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ. ಅವ್ರೀಗ 25, 28ರಲ್ಲೂ ಇದ್ದಾರೆ ಕೆಲವರೆಲ್ಲ ವಯಸ್ಸು ಟ್ರೈನಿಂಗ್ ತಗೊಂಡವರು. ಅವರು ಈಗ ಬೇರೆ ಸೇವೆಗಳಲ್ಲಿ ಇದ್ದಾರೆ, ಪ್ರೈವೇಟ್ ನಲ್ಲೂ ಸರ್ಕಾರಿ ಸೆಕ್ಟರ್ ನಲ್ಲೂ. ಅವ್ರನ್ನ ಯುದ್ಧ ಕಾಲ ಬಂದಾಗ, ದೇಶ ಕರೆದಾಗ ಬರಬೇಕು ಅಂತ ಕಂಡೀಷನ್ ಇದೆ. ಅವ್ರು ಬರ್ತಾ ಇಲ್ಲ ಈಗ. ಮತ್ತೆ ಇನ್ನೊಂದು, ಹೊಸದಾಗಿ ಜನಕ್ಕೆ ಕಾಲ್ ಕೊಡ್ತಾ ಇದ್ದಾರೆ, ಬನ್ನಿ ದಯವಿಟ್ಟು ಸೇರ್ಕೊಳ್ಳಿ ಅಂತ. ಈಗ ಇಸ್ರೇಲ್ ಪಾರ್ಲಿಮೆಂಟ್ ನಲ್ಲಿ ತಂದಿರೋ ಹೊಸ ಒಂದು ಬಿಲ್ ಏನು ಅಂತಂದ್ರೆ, ಮಿಲಿಟರಿ ಕಾನ್ಸ್ಕ್ರಿಪ್ಷನ್ ನ ಮ್ಯಾಂಡೇಟರಿ ಮಾಡೋದು. ಪ್ರತಿಯೊಬ್ಬ ಏಬಲ್ ಬಾಡಿಡ್ ಮ್ಯಾನ್ ಅಬೌವ್ 15 years ಕಮ್ ಅಂಡ್ ಗೆಟ್ ಟ್ರೈನ್ಡ್ ಅಂಡ್ ಬಿ ಪ್ರಿಪೇರ್ಡ್ ಟು ಫೈಟ್ ನೇಷನ್, ಈ ರೀತಿ. ಹಾಗಾಗಿ ಅಲ್ಲಿ ಈಗ ಜನಬಲ ಇಲ್ಲ. ಜನಬಲ ಅಂದ್ರೆ ಸೈನ್ಯ ಬಲ ಕಡಿಮೆ ಆಗಿದೆ. ಅವ್ರ ಹತ್ರ ಈ ವಾರ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಡೆಡ್ಲಿ ಮಿಸೈಲ್ಸ್. ಈಗ ಏನಾಗಿದೆ ಅಂದ್ರೆ, ಅಮೆರಿಕ ನಿಲ್ಸಿದ್ರು ಕೂಡ, ಯುದ್ಧದಿಂದ ವಾಪಸ್ ಬಂದ್ರು ಕೂಡ, ಇರಾನ್ ಮೇಲೆ ಇಸ್ರೇಲ್ ಹೇಗ್ ಕಂಟಿನ್ಯೂ ಮಾಡ್ತಾ ಇರುತ್ತೆ ಅಂದ್ರೆ, ಅವರು ನ್ಯೂಕ್ಲಿಯರ್ ವಾರ್ಹೆಡ್ ಹಾಕೋದಕ್ಕೂ ರೆಡಿ ಇದ್ದಾರೆ. ಹೆಚ್ಚು ಕಡಿಮೆ ಇದನ್ನ ಟೆಹರಾನನ್ನೇ ಗುರಿಯಲ್ಲಿ ಇಟ್ಕೊಂಡು ಹಾಕ್ತಾರೆ. 1 ಕೋಟಿ ಜನ ಸಾಯಿದ್ರು ಕೂಡ ಸಾಯಬಹುದು ಮ್ಯಾಕ್ಸಿಮಮ್ ಲೆವೆಲ್ ನಲ್ಲಿ. ಆ ಒಂದು ಎಸ್ಟಿಮೇಟ್ ಕೂಡ ಇದೆ. ಇಡೀ ಟೆಹರಾನ್ ಆಗೋ ಸ್ಥಿತಿ ಇದೆ. ಅಲ್ಲಿಂದ ಈಗ ನ್ಯೂಕ್ಲಿಯರ್ ಬಾಂಬ್ ಇದ್ಮೇಲೆ ಅಕ್ಕಪಕ್ಕದ ಊರುಗಳಿಗೆ, ದೇಶದಲ್ಲಿ ಪೂರ್ತಿ ಅಥವಾ ಪಕ್ಕಪಕ್ಕದ ದೇಶಗಳು ಕೂಡ ಅದರ ಪ್ರಭಾವ ಹರಡತ್ತೆ. ಅದು ಒಂದ್ ಕಡೆ. ಈಗ ನೋಡಿ, ನಿನ್ನೆಯಿಂದ ಏನಾಗಿ ಹೋಗಿದೆ ಅಂದ್ರೆ, ಈ ದಿನ ಬೆಳಗಿನ ಜಾವ ನಿಮ್ಗೆ ಗೊತ್ತಿರ್ಬೋದು, ಕುವೈತ್ ನಲ್ಲಿ ಒಂದು ಹಡಗು ಪೂರ್ತಿ ತೈಲ ತುಂಬಿದ್ದು ಇರಾನ್ ಇಂದ ಅಟ್ಯಾಕ್ ಆಗಿರೋದು, ಬೆಂಕಿ ಹತ್ಕೊಂಡಿದೆ. ಅದು
ಹತ್ಕೊಂಡಿರೋದ್ರಿಂದ ಅಲ್ಲಿದ್ದಂತಹ ಕಚ್ಚಾ ತೈಲ ಸಮುದ್ರಕ್ಕೆ ಬರ್ತಾ ಇದೆ. ಓಕೆ. ಆ ಸಮುದ್ರದ ನೀರೆಲ್ಲ ಅಲ್ಲಿ ಹಾಳಾಗಿದೆ. ಇದೇ ನೀರನ್ನ ಅವ್ರು ಡಿಸ್ಯಾಲಿನೈಸ್ ಮಾಡಿ ಕುಡಿಯೋದಕ್ಕೆ ಇಟ್ಕೊಂಡಿರೋದು. ಈ ಅದ್ ಏನಾಯ್ತು ಅದಾಗಿರೋದ್ರಿಂದ ಇವನ್ ದುಬೈ ಹತ್ರ ಕೂಡ ಅಷ್ಟೇ ಅದ್ ಹೆಂಗೆ ಸ್ಪ್ರೆಡ್ ಆಗತ್ತೆ ಅಲ್ಲೆಲ್ಲ ಅಂದ್ರೆ ಈ ಸಮುದ್ರದ ಒಳಗೆ ಜೀವರಾಶಿನೂ ಅದನ್ನೇ ತಗೊಳತ್ತೆ. ಹಡಗುಗಳು ಸುಲಭವಾಗಿ ಮುಂದೆ ಹೋಗೋದಕ್ಕೂ ಆಗೋದಿಲ್ಲ. ಅತಿಯಾದಂತಹ ತೊಂದರೆ ಬರುತ್ತೆ. ಮುಂದೆ ನೀರೇ ಇರೋದಿಲ್ಲ ಆ ಜಾಗದಲ್ಲಿ ಈಗ ಸ್ವಲ್ಪ ದಿನ. ಓಕೆ.